BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ 7 ಮಹಾನವಮಿ. ಈ ಮಹಾನವಮಿಯನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿದ್ದು, ಈಗಾಗಲೇ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಕೃತಿಕರ್ತೆಯ ಪರಿಚಯವನ್ನು, ಟಿಪ್ಪಣಿ ಭಾಗವನ್ನು ಮತ್ತು ಪ್ರಬಂಧ ರೂಪದ ಪ್ರಶ್ನೋತ್ತರಗಳ ಎಲ್ಲವನ್ನೂ ಪರೀಕ್ಷೆ ದೃಷ್ಟಿಯಲ್ಲಿ ಡಿಸ್ಕಷನ್ ಮಾಡಲಾಗಿದ್ದು, ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡಕ್ಕೆ ಹೊರಟಿರೋ ಭಾಗನೇ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಹಾಗಾದರೆ ತಡ ಮಾಡಿದ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಲ್ಲಿ ಪ್ರಶ್ನೆ ನಂಬರ್ 1, ಮಹಾನವಮಿ ಕಥೆಯ ಕರ್ತೆ ಯಾರು? ಉತ್ತರ ಬೆಸಗರಹಳ್ಳಿ ರಾಮಣ್ಣ. ಪ್ರಶ್ನೆ ನಂಬರ್ 2, ಮಹಾನವಮಿ ಕಥೆಯ ತಿರುಳೇನು? ಉತ್ತರ ನಾಡಿನ ಸಾಂಸ್ಕೃತಿಕ ಹಬ್ಬ ಮಹಾನವಮಿ ಹಾಗೂ ದೇಶಾಭಿಮಾನಿಗಳ ಎರಡನ್ನೂ ಬಡತನದ ದಾರುಣತೆಯಲ್ಲಿ ಉಳಿಸಿಕೊಳ್ಳುವುದು ಪ್ರತಿಪಾದಿಸುವುದು. ಪ್ರಶ್ನೆ ನಂಬರ್ 3, ಮಹಾನವಮಿ ಕಥೆಯ ನಾಯಕ ಯಾರು? ಉತ್ತರ ಚಿಕ್ಕಣ್ಣ. ಪ್ರಶ್ನೆ ನಂಬರ್ 4, ಚಿಕ್ಕಣ್ಣನ ತಾಯಿ ಯಾರು? ಉತ್ತರ ನಿಂಗಕ್ಕ. ಪ್ರಶ್ನೆ ನಂಬರ್ 5, ಚಿಕ್ಕಣ್ಣನ ಹೆಂಡತಿ ಯಾರು? ಉತ್ತರ ಪುಟ್ಟನಿಂಗಿ. ಪ್ರಶ್ನೆ ನಂಬರ್ 6, ಚಿಕ್ಕಣ್ಣನ ಸಮಸ್ಯೆ ಏನು? ಉತ್ತರ ಆರ್ಥಿಕ ಸಂದಿಗ್ಧತೆಯಲ್ಲೂ ಮಹಾನವಮಿ ಹಬ್ಬ ಆಚರಿಸುವುದು ಹಾಗೂ ದೇಶದ ಗಂಡಾಂತರಕ್ಕೆ ಸ್ಪಂದಿಸುವುದು ಹೇಗೆ ಎಂಬ ಸಮಸ್ಯೆ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 7, ಚಿಕ್ಕಣ್ಣನ ಸಮಸ್ಯೆಯನ್ನು ಬಗೆಹರಿಸಿದವರಾರು? ಉತ್ತರ ಪುಟ್ಟನಿಂಗಿ. ಪ್ರಶ್ನೆ ನಂಬರ್ 8, ಚಿಕ್ಕಣ್ಣನ ಆಪ್ತ ಗೆಳೆಯ ಯಾರು? ಉತ್ತರ ಸಿದ್ದಣ್ಣ. ಪ್ರಶ್ನೆ ನಂಬರ್ 9, ಸಿದ್ದಣ್ಣ ಯುದ್ಧದ ಫಂಡ್ಗೆ ಕೊಡಲು ಒಪ್ಪಿದ ಹಣ ಎಷ್ಟು? ಉತ್ತರ 15 ರೂಪಾಯಿ. ಪ್ರಶ್ನೆ ನಂಬರ್ 10, ಚಿಕ್ಕಣ್ಣ ಯುದ್ಧದ ಫಂಡ್ಗೆ ಕೊಡಲು ಒಪ್ಪಿದ ಹಣ ಎಷ್ಟು? ಉತ್ತರ 10 ರೂಪಾಯಿ ಎಂಬುದು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ 1 ಅಂಕದ ಪ್ರಶ್ನೋತ್ತರಗಳು ಆಗಿದ್ದು ಅಂತ ಹೇಳ್ತಾ ಇಡೀ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಎಲ್ಲ ಭಾಗವನ್ನು ಚರ್ಚೆ ಮಾಡಲಾಗಿದ್ದು, ಇದೇ ರೀತಿಯ ಹಿಂದಿನ ಅಧ್ಯಾಯಗಳನ್ನ ಮತ್ತು ಮುಂದಿನ ಅಧ್ಯಾಯಗಳು ತಪ್ಪದೆ ಚಾನಲಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದೇ ರೀತಿ ಮುಂದಿನ ಕ್ಲಾಸ್ಗಳನ್ನ ಪಡೆಯಲು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.